ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗಾಗ ಬರ್ತೀರ ಮಗಳೇ. ಅಮ್ಮ ಏನ್ ನನ್ನನ್ ಮಾತ್ರ ಕರಿತಿದ್ಯಾ, ನಿನ್ನ ಅಳಿಯನ್ ಕರಿಲ್ವಾ? ಇದು ಅವ್ರ ಮನೆ ಕಣೆ, ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು. ಓ, ನೀನ್ ಅಳಿಯನ್ ಕೊಡೋ ಸವಲತ್ತು ಒಂದ್ ಸ್ವಲ್ಪ ನನ್ಗೂ ಕೊಡಮ್ಮ. ಮಗ, ಈ ಮನೆ ನಿಂದೆ ಮಗ. ನೀನು ಅಳಿಯಂದ್ರು ಬಂದು ಇಲ್ಲಿ ಪರ್ಮನೆಂಟ್ ಆಗಿ ಇದ್ಬಿಟ್ರು ನಮ್ದೇನು ಅಭ್ಯಂತರ ಇಲ್ಲ. ನೋಡು, ನೀವೆಲ್ಲ ನಗಾಗ್ತಾ ಇರೋದು ನೋಡಿ ಆರಾಮ್ಸೆ ಕಣ್ಮುಚ್ಚಿದ್ರು ಆಯ್ತು. ಅಣ್ಣ, ನಿನ್ ಬಾಯಲ್ಲಿ ಯಾವಾಗ್ಲೂ ಸಾಯೋ ಮಾತೇ ಬರುತ್ತಾ? 4 ಜನ ಸೇರಿರುವಾಗ ಒಳ್ಳೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಜೀವನದಲ್ಲಿ ನಾವ್ ಏನ್ ಅನ್ಕೊಂಡಿರ್ತೀವೋ ಅದೆಲ್ಲ ಈಡೇರಿದ ಮೇಲೆ ತುಂಬಾ ದಿನ ಇರಬಾರ್ದಂತೆ ಕಣೆ. ಏಕೆ? ನಾನು ನಂದು ಅನ್ನೋ ಸ್ವಾರ್ಥ ಜಾಸ್ತಿ ಆಗುತ್ತಂತೆ. ಸಿಕ್ಕಿದ್ದಲ್ಲಿ ಸಂತೋಷ ಪಡ್ತಾ, ಇದ್ದಿದ್ದಲ್ಲಿ ನೆಮ್ಮದಿಯಾಗಿ ಆದಷ್ಟು ಬೇಗ ಹೊರಡ್ತಾ ಇರಬೇಕು. ಹಾಗಾದ್ರೆ ನೀನ್ ಜೀವನದಲ್ಲಿ ಅಂದ್ಕೊಂಡಿರೋದೆಲ್ಲ ಈಡೇರಿದ್ಯಾ? ನಾನು ಜೀವನದಲ್ಲಿ 3 ಅಂದ್ಕೊಂಡಿದ್ದೆ. ಒಂದು, ಹೇಳಿ ಹೆಸರಿಲ್ಲದೆ ಇರಂಗೆ ಓಡೋಯ್ತು. ಇನ್ನೊಂದು, ಯಾವಾಗ ಏನು ಎತ್ತ ಏನು ಗ್ಯಾರಂಟಿ ಇಲ್ಲ, ಅದಕ್ಕೆ ಅದರ ಮೇಲೆ ಆಸೆನೂ ಇಲ್ಲ. ಮೂರನೇದು ನಮ್ ದೀಪನ ಮದ್ವೆ. ಪ್ರಾರಂಭದಲ್ಲಿ ಏನಾಗುತ್ತೋ ಎತ್ತಾಗುತ್ತೋ ಅಂತ ತುಂಬಾ ಆತಂಕ ಇತ್ತು. ಆದ್ರೆ ನೀವಿಬ್ರು ಈಗ ಪ್ರೀತಿಯಿಂದ ಬದುಕ್ತಾ ಇದ್ದೀರಾ. ನನಗೆ ಇದಕ್ಕಿಂತ ಇನ್ನೇನ್ ಬೇಕು? ಅಣ್ಣ, ನಾಳೆ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಕಾಲ ಕಳಿಬೇಕಾಗಿರೋ ನೀನು ಈಗ್ಲೇ ಯಾಕೆ ವೈರಾಗ್ಯ ಬಂದಿರೋ ತರ ಮಾತಾಡ್ತೀಯಾ? ಹಸ್ಬೆಂಡ್ ಬನ್ನಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಹೇಳಿ. ಇಬ್ರು ಜೊತೆಯಲ್ಲೇ 100 ವರ್ಷ ಚೆನ್ನಾಗಿದೆ. ಹಾಗೆ ಇನ್ನೊಂದು ವಿಷಯ, ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಯಾರಿಗೆ ನಮಸ್ಕಾರ ಮಾಡಿದ್ರು ದಕ್ಷಿಣೆ ಕೊಡ್ಬೇಕಂತೆ ನಮ್ ದೇವಸ್ಥಾನದ ಅರ್ಚಕರು ಹೇಳಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ನಾವು ಮಾಡಿರೋ ಆಶೀರ್ವಾದ ಅವ್ರಿಗೆ ದಕ್ಕಲ್ವಂತಣ್ಣ. ಯಾಕೋ ಸುಳ್ಳು ಅಂತ ಹೇಳ್ತೀಯ? ಯಾರಿಗೆ ಆಶೀರ್ವಾದ ಮಾಡಿದ್ರು ಅವರಿಂದ ಏನೂ ಬಯಸ್ಬಾರ್ದು ಅಂತ ನಮ್ ಗುರುಗಳು ಹೇಳಿದ್ದಾರೆ. ಯಾರೋ ಅವ್ರು ನಿಮ್ ಗುರುಗಳು? ರಾಹುಲ್ ಮೇಷ್ಟ್ರು. ಇಷ್ಟು ಚಿಕ್ಕ ಹುಡುಗನಿಂದ ಬುದ್ಧಿ ಹೇಳಿಸ್ಕೊಳಕ್ ಆಯ್ತಲ್ಲ ನಿನ್ ಜೀವನ. ಅಳಿಯಂದ್ರ ಮುಂದೆ ಸುಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳ್ಕೋತೀಯ. ಬೈಬೇಡಿ ಮಾವ, ಅವ್ರೊಂಥರ ಮಗು ತರ ಅನ್ಸಿದ್ದನ್ನ ಹೇಳ್ಬಿಡ್ತಾರೆ, ಬೇಕು ಅನ್ಸಿದ್ದನ್ನ ಮುಚ್ಚು ಮರ ಇಲ್ದ ಕೇಳ್ಬಿಡ್ತಾರೆ. ಅಳಿಯಂದ್ರೆ ನೀವೊಬ್ರೆ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಅಳಿಯಂದ್ರೆ ಕೊಡ್ಬೇಡಿ. ಅವಳು ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಏನೇನೋ ಮಾತಾಡಿ ಅರ್ಚಕರ ಮೇಲೆಲ್ಲ ಹಾಕ್ತಾಳೆ. ಇವಾಗ ಅವ್ಳಿಗೆ ದುಡ್ಡು ಕೊಡಬೇಡಿ. ಇರ್ಲಿ ಬಿಡಿ ಮಾವ, ಇದನ್ನ ನಾನು ಅವ್ರಿಗೆ ಹಬ್ಬಕ್ಕೆ ಬಳೆ ಕುಂಕುಮ ತಗೊಳ್ಳಿ ಅಂತ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಕಾಣಿಕೆ ಅಂತಲ್ಲ ಅನ್ಕೊಳ್ಳೋದು ಬೇಡ. ಈ ಮನೇಲಿ ಅಳಿಯಂದ್ರೆ ನೀವೊಬ್ರೆ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಅವಾಗ ಮನೆಗೆ ಬರ್ತಾ ಇರಿ. ಹೌದು, ಮೇಷ್ಟ್ರಲ್ಲಿ ಅದು ಫೋನ್ ನಲ್ಲಿ ಮಾತಾಡ್ತಾ ಸ್ಕೂಲ್ಗೆ ಹೋದ್ರು. ಫೋನಲ್ಲಿ ಮಾತಾಡ್ತಾ ಅಂದ್ರೆ ಏನೇ ಅರ್ಥ? ಅರ್ಥ ಗೊತ್ತಿಲ್ಲದೆ ಮಾತಾಡಿದ್ರೆ ಅಪಾರ್ಥ ಆಗುತ್ತಣ್ಣ. ಲೇ ದೀಪ, ನೀನೇ ಹೇಳೆ. ನಾನು ಹೇಳ್ತೀನಿ, ಮೇಷ್ಟ್ರು ಯಾರನ್ನ ಲವ್ ಮಾಡ್ತಿದ್ದಾರೆ. ಏನು ಹೇಳ್ತಿದ್ಯಾ ಸುಬ್ಬಾ? ಹೂ ಪೊಲೀಸಪ್ಪ, ರಾಹುಲ್ ಅಣ್ಣ ಒಂದ್ ಹುಡುಗಿನ ಇಷ್ಟಪಡ್ತಿದ್ದಾರೆ. ಹೌದಾ? ಹೌದು, ಹಳೆ ಪ್ರೀತಿ ಮತ್ತೆ ಅವ್ರಿಗೆ ಸಿಕ್ಕಿದೆ. ಹುಡುಗಿ ಯಾರಮ್ಮ? ಹೇಳ್ರಿ, ನಮಗೂ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ, ಸದ್ಯದಲ್ಲೇ ಎಲ್ರಿಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಅವ್ರ ಹತ್ರ ಏನೂ ಕೇಳೋದ್ ಬೇಡ. ಸರಿ, ಏನೋ ಅವ್ರ ಆಸೆ ಪಟ್ಟ ಹಾಗೆ ಚೆನ್ನಾಗಿದ್ರೆ ಸಾಕು. ಸರಿ, ಟೈಮ್ ಆಯ್ತು, ನಾವೇನು ಹೊರಡ್ತೀವಿ. ಒಂದ್ ನಿಮಿಷ ಅಣ್ಣ, ಹುಷಾರು. ನೀನೇನು ತಲೆ ಕೆಡ್ಸ್ಕೊಬೇಡ ಪುಟ್ಟಿ. ಇನ್ಮೇಲೆ ನನಗೇನಿದ್ರು ದೀಪಾವಳಿ. ನನಗೆ ಆಗದೆ ಇರೋರಿಗೆ
ಕೊಡ್ತೀನಿ ಹಾವಳಿ. ಒಂದು ಮಾಡಕ್ಕೆ ಹೋಗಿ ಇನ್ನೊಂದು ಅನಾಹುತ ಮಾಡಬೇಡ. ಆಗಿದ್ದನ್ನು ನೆನೆಸ್ಕೊಂಡು ಕೊರಗಬೇಡಿ. ಒಂದು ವೇಳೆ ನಿಮ್ಗೆ ಇಲ್ಲಿರೋದು ಕಷ್ಟ ಆದರೆ ಸೀದಾ ನಮ್ಮ ಮನೆಗೆ ಬಂದುಬಿಡಿ. ಯು ಮೋಸ್ಟ್ ವೆಲ್ಕಮ್. ಸರಿ ಬಾವ. ಸರಿ, ಬರ್ತೀವಿ. ನಿಮಿಷ ಒಂದು ಗ್ರೂಪ್ ಫೋಟೋ. ಬರ್ತೀವಿ. ಬರ್ತೀನಿ. ಯಾರು ಅದು? ಯಾರು ನನ್ನ ಕಟ್ ಹಾಕಿರೋದು? ತಾಕತ್ತಿದ್ರೆ ನನ್ ಮುಂದೆ ಬಾರೋ. ಬಿಡ್ರು ನನ್ನ. ಯಾರು ಅದು? ನರಸಿಂಹ. ನಿನ್ನ ಪಾಲಿನ ಯಮ ನಾನೇನನ್ನ ಮರಿಬೇಡ. ನರಸಿಂಹ, ಏನ್ ಮಾಡ್ತಿದ್ಯಾ ನರಸಿಂಹ? ನರಸಿಂಹ, ಏನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ನೀನ್ ಮಾಡಿರೋ ತಪ್ಪಿಗೆ ನಿನಗೆ ದಿನಾ ಹಿಂಸೆ ಕೊಟ್ಟು ನರಳೋ ಹಾಗೆ ಮಾಡೋಣ ಅನ್ಕೊಂಡೆ. ಆದ್ರೆ ಯಾಕೋ ಬೇಡ ಅನ್ನಿಸ್ತು. ನೀನ್ ಮಾಡಿರೋ ಮೋಸಕ್ಕೆ ನಿನಗೇನ್ ಶಿಕ್ಷೆ ಕೊಟ್ಟರು ಕಮ್ಮಿನೇ. ನಿನಗಿರೋ ಶಿಕ್ಷೆ ಒಂದೇ, ನಿನ್ನ ಸಾವು. ಏನ್ ಹೇಳ್ತಿದ್ಯಾ ನರಸಿಂಹ? ನೀನೇನಾದ್ರೂ ನನ್ನ ಸಾಯಿಸಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಮರಿಬೇಡ ಅದನ್ನ. ಪ್ಲೀಸ್ ಓಪನ್ ಮಾಡು, ಪ್ಲೀಸ್. ನಿನ್ನಂತವಳು ಸತ್ತು ನರ್ಕಕ್ಕೆ ಹೋಗೋದಾದ್ರೆ ನಾನ್ ಜೈಲಿಗೆ ಹೋಗೋದಕ್ಕೂ ರೆಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.